ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಮೊದಲನೇದಾಗಿ ಯುಗಾದಿ ಸ್ಪೆಷಲ್ಲು ಹೋಳಿಗೆ ಮಾಡೋ ವಿಧಾನವನ್ನು ನೋಡೋಣ. ಹೋಳಿಗೆ ಮಾಡೋದಕ್ಕೆ ನಾನು ಬೇಳೆ ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ 2 ಕಾಯಿಯಷ್ಟು ಹಸಿ ತೆಂಗಿನ ತುರಿಯನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಮತ್ತು ಬೆಲ್ಲವನ್ನು ಬಳಸಿ ಹೋಳಿಗೆ ಮಾಡ್ತಿರೋ ಅಂಥದ್ದು. 1 kg ಬೇಳೆ ತೊಗೊಂಡ್ರೆ 1 kg ಬೆಲ್ಲ ಸಾಕಾಗತ್ತೆ, ಅಥವಾ ಅರ್ಧ kg ಬೇಳೆ ತೊಗೊಂಡಿದ್ರೆ ಅರ್ಧ kg ಬೆಲ್ಲ ಬೇಕಾಗತ್ತೆ. ಬೆಲ್ಲವನ್ನು ಚೆನ್ನಾಗಿ ಕುಟ್ಕೊಂಡು ಸಣ್ಣ ಗ್ಲಾಸಷ್ಟು ನೀರು ಸೇರಿಸಿ ಈ ರೀತಿ ಪಾಕ ಮಾಡಿಕೊಂಡು, ಪಾಕ ಕುದಿಯೋವಂಥ ಟೈಮಲ್ಲಿ ಮೊದಲೇ ರೆಡಿ ಮಾಡಿಟ್ಟಂತಹ ಹಸಿ ತೆಂಗಿನ ತುರಿ ಇಲ್ಲಿ ಸೇರಿಸ್ಕೋಬೇಕು. ಹಸಿ ತೆಂಗಿನ ತುರಿ ಹಾಕಿದ್ಮೇಲೆ ಅದು ಕುದಿ ಬರುತ್ತೆ. ಅದಾದಮೇಲೆ ಮೊದಲೇ ಬೇಯಿಸಿಟ್ಟಂತಹ ಬೇಳೆನ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೀರೆಲ್ಲ ಬಸಿದು ಬಿಡಬೇಕು. ಹಾಗೆಯೇ ಬೇಳೆ ಜಾಸ್ತಿ ನುಣ್ಣಗೆ ಮಾಡಬಾರ್ದು ಮತ್ತು ಅರ್ಧಂಬರ್ಧನೂ ಬೆಂದಿರಬಾರ್ದು. ನೆನ್ಪಿಟ್ಕೋಬೇಕು, ಹದವಾಗಿ ಬೇಯಿಸಿರಬೇಕು. ಆಗ ಮಾತ್ರ ಹೂರಣ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಯಾಕಪ್ಪ ಈ ರೀತಿ ಪಾಕ ಮಾಡ್ಕೊಂಡು ಮಾಡೋದು ಅಂತಂದರೆ, ಚೆನ್ನಾಗಿ ಕೊಬ್ಬರಿ ಬೇಳೆದು ಎಲ್ಲ ಹಸಿ ವಾಸನೆ ಹೋಗಿ ಹೂರಣ ಘಮ ಘಮ ಅಂತ ಚೆನ್ನಾಗಿ ಬರಲಿ ಅಂತ. ಜೊತೆಗೆ ಹೂರಣ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಚೆನ್ನಾಗಿರುತ್ತೆ, ಬೇಗ ಹಾಳಾಗಲ್ಲ ಅಂತ. ಇನ್ನು ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ನಾನು ನಮ್ಮನೇಲಿ ಹೊರಳಿದೆ, ಹೊರಳಿಗೆ ಹಾಕಿ ರುಬ್ಕೋತೀನಿ. ಕೆಲವು ಮನೆಗಳಲ್ಲಿ ಈಗ ಹೊರಳಿಲ್ಲದೆ ಇರೋ ಕಾರಣ ಮಿಕ್ಸರ್ಗೆ ಹಾಕಿ ಮಿಕ್ಸಿ ಮಾಡ್ಕೋಬೋದು, ಅಥವಾ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲೂ ಹಾಕ್ಕೋಬೋದು. ಇಲ್ಲಾಂದರೆ ಇನ್ನೂ ಒಂದು ಆಪ್ಷನ್ ಇದೆ. ಊರುಗಳಲ್ಲಿ ಮಿಲ್ಗಳಲ್ಲಿ ಈಗ ಗ್ರೈಂಡರ್ಗಳು ಕೂಡ ಅವೈಲಬಲ್ ಇರುತ್ತೆ. ಅಲ್ಲಿ ಹೋಗಿ ನೀವು ಗ್ರೈಂಡ್ ಮಾಡಿಸ್ಕೊಂಡು ಬರ್ಬೋದು. ಬಟ್ ಅಲ್ಲಿ ಬರುವಂಥ ಹೂರಣ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಹೊರಳಲ್ಲಿ ರುಬ್ಬಿದ್ರೆ ನೀಟಾಗಿ ಹೋಳಿಗೆ ಮಾಡೋದಕ್ಕೆ ಚೆನ್ನಾಗಿರೋವಂಥ ಹೂರಣ ರೆಡಿ ಆಗುತ್ತೆ. ನೋಡ್ತಿರ್ಬೋದು, ಗಟ್ಟಿ ಆಗ್ತಾ ಹೋಗುತ್ತೆ ಅದು ರುಬ್ಬಿದಷ್ಟೂ. ಇದು ನೈಟೇ ನಾನು ಹೂರಣ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ಸ್ನೇಹಿತರೆ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಅರ್ಲಿ ಮಾರ್ನಿಂಗು 7 ಗಂಟೆಗೆ ನಾನು ಹೋಳಿಗೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಎಲ್ಲರಿಗೂ ಮಾಡ್ತಾಯಿಲ್ಲ, ಮೊದಲು ದೇವರಿಗೆ ಅಂತ 1-2 ಮಾಡಿಟ್ಬಿಡ್ತೀನಿ. ಅದಾದಮೇಲೆ ಪೂರ್ವಿಗೆ ಮಾತ್ರ ಮಾಡಿಕೊಡ್ತೀನಿ. ಪೂಜೆ ಎಲ್ಲ ಆದಮೇಲೆ ಉಳ್ದಿದ್ದು ಮಾಡೋಣ ಅಂತ ಹೇಳ್ಬಿಟ್ಟು. ಪೂರ್ವಿಗೆ 7:15 ಸ್ಕೂಲಿದೆ. ಹಾಗಾಗಿ ನಾನು ಮೊದಲ ದಿನವೇ ಹೂರಣ ರೆಡಿ ಮಾಡಿಟ್ಟಿದ್ದೆ. ಹೂರಣ ರೆಡಿ ಇದೆ ಅಂತಂದರೆ ಹೋಳಿಗೆ ಮಾಡೋದು ತುಂಬ ಈಸಿ. ಇನ್ನು ಮೈದಾ ಹೇಗೆ ಕಲಿಸಿದ್ದೀನಿ ಅಂತಂದರೆ, ಅರ್ಧ kg ಮೈದಾ ಹಿಟ್ಟು, ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸೋಡಾ, 200 ಗ್ರಾಮ್ ಎಣ್ಣೆ, ಇಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವೆರಡು ಒಂದು ಹದವಾಗಿ ಕಲಸಿದ್ರೆ ಹೂರಣ ಮತ್ತು ಮೈದಾ ಕರೆಕ್ಟಾಗಿ ಇದ್ದರೆ ಹೋಳಿಗೆ ಈ ರೀತಿ ಪೇಪರ್ ಥರ ಚೆನ್ನಾಗಿ ಬರುತ್ತೆ. ಅವೆರಡೂ ಸ್ವಲ್ಪ ಮಿಸ್ ಆಯಿತು ಅಂತಂದ್ರೂ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಹೋಳಿಗೆ ಚೆನ್ನಾಗಿ ಬಂತು ಅಂತಂದರೆ ಯುಗಾದಿ ಹಬ್ಬ ಇಡೀ ದಿನ ಖುಷಿಯಾಗಿರ್ತೀವಿ. ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅಂತಂದರೆ ಅದು ಇದು ಸರಿ ಮಾಡ್ಕೊಳೋದ್ರಲ್ಲೇ ದಿನ ಹೋಗುತ್ತೆ ಅನಿಸುತ್ತೆ. ಹೋಳಿಗೆ ಕೆಲಸ ಆದಮೇಲೆ ನೈವೇದ್ಯಕ್ಕೆ ಹೋಳಿಗೆ ಇಟ್ಬಿಟ್ಟು ನಾನು ಪೂಜೆನ ಶುರು ಮಾಡ್ಕೊಂಡಿದ್ದೀನಿ. ಪೂಜೆಗೆ ಆ್ಯಕ್ಚುಲಿ ಮೊದಲನೇ ದಿನ ರೆಡಿ ಮಾಡಿರಲಿಲ್ಲ, ಸ್ವಲ್ಪ ತಡ ಆಯಿತು ಪೂಜೆ ಮಾಡೋದು, ಎಲ್ಲ ಅವತ್ತೇ ಮಾಡಿಕೊಂಡೆ. ಹಾಗೆಯೇ ಹೂವನೂ ಅಷ್ಟೇ ನಾನು ಎಲ್ಲಿಂದನೂ ತರಿಸ್ಲಿಲ್ಲ. ದಾಸವಾಳ ಮನೆ ಹತ್ರನೇ ಇತ್ತು, ಹಾಗೆಯೇ ಕನಕಾಂಬರ ಇತ್ತು. ಸಾಕು ಇವತ್ತಿನ ಪೂಜೆಗೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಇನ್ನು ಇವತ್ತಿನ ಸ್ಪೆಷಲ್ಲು ಎಣ್ಣೆ ಸ್ನಾನ, ಬೇವು ಬೆಲ್ಲ, ಹೋಳಿಗೆ. ಈ ಒಂದು ಯುಗಾದಿ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹರ್ಷ ತರಲಿ ಅಂತ ನಾನು ಹಾರೈಸ್ತೀನಿ. ಹಾಗೆಯೇ ಸಿಹಿ ಕಹಿ ತಿನ್ನೋದ್ರಿಂದ ನಮ್ಮ ಜೀವನದಲ್ಲೂ ಅಷ್ಟೇ ಬರುವಂಥ ಕಷ್ಟ ಸುಖಗಳು ಬ್ಯಾಲೆನ್ಸ್ ಮಾಡೋದು ಕಲಿಯೋದಕ್ಕೆ ಈ ಒಂದು ಹಬ್ಬ ಪ್ರತೀಕ ಅಂತ ಅನಿಸುತ್ತೆ. ನಮ್ಮ ಹಿರಿಯರು ಏನೇ ಮಾಡಿದರೂ ಅದಕ್ಕೊಂದು ಹಿನ್ನೆಲೆ ಇರುತ್ತೆ. ಯಾವುದೂ ಸುಮ್ಮನೆ ಆಚರಿಸಲ್ಲ, ಪ್ರತಿಯೊಂದಕ್ಕೂ ಒಂದೊಂದು ಅರ್ಥವನ್ನು ಇಟ್ಟೇ ಅವರು ಈ ಒಂದು ಹಬ್ಬಗಳನ್ನು ಮಾಡಿರುವಂಥದ್ದು. ಫೈನಲಿ ಪೂಜೆ ಚೆನ್ನಾಗಾಗ್ತಿದೆ. ಒಂದೇ ಒಂದು ಮಿಸ್ಸಿಂಗು, ಪೂರ್ವಿ ಇಲ್ಲ ಅಂತಂದ್ಬಿಟ್ಟು. ಪ್ರತಿ ಹಬ್ಬಗಳಲ್ಲೂ 4 ಜನ ಸೇರಿ ಪೂಜೆ ಮಾಡಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿದ್ವಿ. ಈ ಸತಿ ಒಂದು ಸ್ವಲ್ಪ ಬೇಜಾರು. ಪೂರ್ವಿಗೆ SSLC ಎಕ್ಸಾಮ್ ಇರೋದ್ರಿಂದ ಅವಳಿಗೆ ರಜೆಗಳು ಇನ್ನೂ ಬಂದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವು 3 ಜನ ಸೇರಿ ಪೂಜೆನ ಮಾಡಿದ್ವಿ. ಜೊತೆಗೆ ನಾವು ಬೇವು ಬೆಲ್ಲ ಕೂಡ ತೊಗೊಂಡ್ವಿ. ಬೇವು ಬೆಲ್ಲ ತಿನ್ನಬೇಕಾದ್ರೆ ಹೇಳ್ತಿದ್ರು ಕಿರಣ್, ಬೇವಿನ ಹೂವು ಮತ್ತು ಬೆಲ್ಲ ತಿನ್ನಬೇಕು ಅಂತ. ನಾನು ಹೇಳ್ತಿದ್ದೆ ಬೇವಿನ ಎಲೆ ಮತ್ತು ಬೆಲ್ಲ ತಿನ್ನಬೇಕು ಅಂತ. ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಏನು ತಿನ್ನಬೇಕು ಅಂತ ಹೇಳ್ಬಿಟ್ಟು. ಒಟ್ಟಾರೆ ಪೂಜೆ ಎಲ್ಲ ಚೆನ್ನಾಗಾಯಿತು. ನಿಮ್ಮ ಮನೆಗಳಲ್ಲಿ ಹೇಗಾಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ.
ಹಿರಿಯರು ಹೇಳ್ತಿರ್ತಾರೆ, ಹೆಣ್ಣು ಮನೆಯ ಕಣ್ಣು ಅಂತ. ಅವಳು ಖುಷಿಯಾಗಿದ್ದರೆ ಇಡೀ ಮನೆ ಖುಷಿಯಾಗಿರುತ್ತೆ ಅಂತ. ಅದೆಷ್ಟೋ ಬಾರಿ ನಿಜ ಅನಿಸುತ್ತೆ. ನಾವೊಂದು ಸ್ವಲ್ಪ ಬೇಜಾರಾದರೆ ಇಡೀ ಮನೆ ಬೇಜಾರಾಗುತ್ತೆ. ಅದೇ ನಾವು ಖುಷಿಯಾಗಿದ್ದರೆ ಇಡೀ ಮನೆ ಖುಷಿಯಾಗಿರುತ್ತೆ. ಸೊ ಇದು ಒಂದಷ್ಟು ಅನುಭವದ ಮಾತುಗಳು ಅಂತ ಅನಿಸುತ್ತೆ. ಎಸ್, ಹಿರಿಯರು ಏನೇ ಹೇಳಿದ್ರು ಅವರ ಅನುಭವದಲ್ಲಿರುವಂಥ ಮಾತುಗಳೇ ಹೇಳ್ತಾರೆ. ಅದನ್ನು ನಾವು ಫಾಲೋ ಮಾಡಬೇಕಷ್ಟೆ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋರನ್ನು ಖುಷಿಯಾಗಿಟ್ಕೊಳ್ಳಿ. ಖುಷಿಯೇ ಜೀವನ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್, ಬಾಯ್.